ಸರಿ, ನಿಮ್ಮ ರಾಜ್ಯಕ್ಕೆ ಮೋದಿ ಅವರು ಬರ್ತಾ ಇದ್ದಾರೆ. ಚುನಾವಣೆ ಆದಮೇಲೆ ಕರ್ನಾಟಕದ ಬಗ್ಗೆ ಆಸಕ್ತಿ ಕಡಿಮೆ ಆಗಿದೆ. ಮೋದಿಯವರು ರಾಜ್ಯಕ್ಕೆ ಬರೋದನ್ನು ನಾನು ಸ್ವಾಗತ ಮಾಡ್ತೀನಿ. ಆದರೆ ನಮಗೇನಪ್ಪ ಅಂತ ಹೇಳಿದರೆ, ನಮಗೆ ಕೊಡುವಂಥ ಹಣ ನಮಗೆ ಕೊಟ್ಬಿಟ್ರೆ ನಾನು ಇನ್ನೂ ಹೆಚ್ಚಿನದಾಗಿ ಅವರನ್ನು ಹೊಗಳ್ಬೋದು. ನಮಗೆ ಬರ್ತಕ್ಕಂಥ GST ಶೇರು ನಮಗೆ ಸರಿಯಾಗಿ ಬಂದಿಲ್ಲ. ನಮಗೆ ಬರ್ತಕ್ಕಂಥ NDRFನಲ್ಲಿ ಇನ್ನೂ ಕೂಡ ಇಷ್ಟೊಂದು ಬರಗಾಲ ಬಂತು, ನಮಗೆ ಹಣ ಕೊಡಲಿಲ್ಲ. ಆಮೇಲೆ ನಮಗೆ ಸ್ಪೆಷಲ್ ಗ್ರಾಂಟ್ ಕೊಡಿ, ಬರೋಕ್ಕೆ 17,000 ಕೋಟಿ ನಾವು ಕೊಡಿ ಅಂತೇಳಿ ಮನವಿ ಮಾಡಿದ ಒಂದು ಬಿಡ್ಗಾಸ್ ಬಂದಿಲ್ಲ. 35,000-36,000 ಕೋಟಿ ನಷ್ಟ ಆಗಿದೆ. ನಾವು 17,000 ಅಷ್ಟು ಕೇಳಲ್ಲಪ್ಪ, ನಮಗೆ 17,000 ಕೊಡಿ ಅಂತ ಕೇಳಿದೋ. ಅದನ್ನು ಅದ್ರ ಬಗ್ಗೆ ಡಿಸೆಂಬರ್ 23ನೇ ತಾರೀಕು ನಾನು ಸಭೆ ಮಾಡಿ ಇದಕ್ಕೆ ನಿಮಗೆ ತೀರ್ಮಾನ ತಿಳಿಸ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿ ಕಳಿಸಿದರು. ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಭೇಟಿಯಾದಾಗ ಅವರು ಹೇಳಿ ಕಳಿಸಿದರು. ಇಲ್ಲಿವರೆಗೂ ಮೀಟಿಂಗ್ ಆಗಿಲ್ಲ. ನಾವು ಕೇಳ್ಕೊಳ್ಳೋದು, ಕರ್ನಾಟಕ ಇಷ್ಟೊಂದು ಇಡೀ ದೇಶದಲ್ಲಿ GST ಕಾಂಟ್ರಿಬ್ಯೂಷನಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಇಷ್ಟು ಕಾಂಟ್ರಿಬ್ಯೂಷನ್ ಮಾಡುವಂಥ ಒಂದು ರಾಜ್ಯಕ್ಕೆ ನೀವು ಸರಿಯಾಗಿ ಸಹಕಾರ ಕೊಡದೇ ಇದ್ದರೆ ಯಾವ ರೀತಿ ನಮ್ಮ ರಾಷ್ಟ್ರದ GDP ಬ್ಯಾಲೆನ್ಸ್ ಹೆಂಗಾಗುತ್ತೆ? ಲಾರ್ಜರ್ ಇಂಟ್ರೆಸ್ಟ್ ನೋಡಬೇಕಲ್ಲ. ನಮ್ಮ ಜಗಳದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡಬೇಕಲ್ವಾ? ಅಷ್ಟೇ ನಾವು ಕೇಳೋದು.